ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ, ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಇವತ್ತು ಚೆಂಡಿ ಹೂವಿನ ತಳಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅನೇಕ ಜನ ನನಗೆ ಕರೆ ಮಾಡಿ ಯಾವ ಸಸಿಗಳನ್ನ ಹಾಕಬೇಕು ಚೆಂಡಿ ಹೂವನ್ನ ಅಂತ ಹೇಳಿ ಕೇಳ್ತಾ ಇರ್ತೀರಾ. ಹಾಗಾಗಿ ಒಂದು ಉತ್ತಮವಾದಂತಹ ತಳಿ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳದಲ್ಲಿ ನನ್ನ ಗಮನವನ್ನ ಸೆಳೆಯಿತು. ಆ ಚೆಂಡು ಹೂವಿನ ತಳಿಗಳ ಬಗ್ಗೆ ಸರ್ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಕ್ರಿಸ್ಟಲ್ ಕ್ರಾಪ್ ಪ್ರೊಟೆಕ್ಷನ್ ಕಂಪನಿಯಿಂದ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ದಿನ ನಾವು ಇಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಮೆರಿಗೋಲ್ಡ್ ಹೈಬ್ರಿಡ್ಸ್ನನ್ನು ನಾವು ಇಲ್ಲಿ ಪ್ರಾತ್ಯಕ್ಷತೆ ಮಾಡಿದ್ದೀವಿ. ಇಲ್ಲಿ ಸಾಕಷ್ಟು 7 ರಿಂದ 8 ವೆರೈಟಿ ಇವತ್ತು ಮಾಡಿದ್ದೀವಿ. ಇವತ್ತೀಗ ನಾನು ತೋರಿಸ್ತಿರ್ತಕ್ಕಂಥ ತಳಿ, ಇದರ ಹೆಸರು ಟೆನ್ನಿಸ್ ಬಾಲ್ ಅಂತೇಳಿ. ಇದು ಗಿಡ್ಡ ತಳಿ. ಇದರ ವೈಶಿಷ್ಟ್ಯತೆ ಏನು ಅಂತ ಅಂದರೆ, ಟೆನ್ನಿಸ್ ಬಾಲ್ ಅಂತ ಏನಕ್ಕೆ ಅಂದರೆ, ಇದು ಟೆನ್ನಿಸ್ ಬಾಲ್ ಸೈಜ್ ಎಷ್ಟು ಬರುತ್ತೋ ಅಷ್ಟೇ ಇರುತ್ತೆ. ಜೊತೆಗೆ ಫರ್ಮ್ನೆಸ್ ಚೆನ್ನಾಗಿರುತ್ತೆ, ಹೆಚ್ಚಿನ ಇಳುವರಿ ಕೊಡುತ್ತೆ, ದೂರ ಸಾಗಾಣಿಕೆಗೆ ಸೂಕ್ತವಾದ ಇಳುವರಿ. ಜೊತೆಗೆ ಮಳೆಗಾಲದಲ್ಲಿ ಮತ್ತು ಇದು ಗಿಡ್ಡ ತಳಿ ಆದ್ದರಿಂದ ಗಿಡ ಆ ಕಡೆ ಈ ಕಡೆ ಇದಕ್ಕೆ ಸ್ಟೇಕಿಂಗ್ ಅವಶ್ಯಕತೆ ಇರಲ್ಲ. ಅದರಲ್ಲೂ ರೈತರು ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಮಾಡ್ಬೋದು. ಹಾಗಾಗಿ ಇದನ್ನು ರೈತರು ಜಾಸ್ತಿ ಬೇಡಿಕೆಯಿಂದ ತಗೊಂಡು ಇದನ್ನು ಜಾಸ್ತಿ ಹೆಚ್ಚುವರಿ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ. ಪ್ರಗತಿಪರ ರೈತರು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದ್ರೆ ನಾವು ಒಂದು ಪ್ಲಾಟಿಗೆ ಕಡಿಮೆ ಅಂದರೆ ನಾವು ಒಂದು 5 ರಿಂದ 6 kg ಫ್ಲವರ್ನ ನಾವು ಹೂ ತೆಗಿಬೋದು. ಅದರ ಪ್ರಕಾರ ಹೋದರೆ ಒಂದು ಎಕರೆಗೆ 6 ರಿಂದ 7 ಸಾವಿರ ಗಿಡ ಇರುತ್ತೆ. ಸೊ 7 ಸಾವಿರ ಗಿಡ ಅಂತೂ ನಾವು 6 kg ಅಂತಂದ್ರೂ 42 4.2 ಕ್ವಿಂಟಲ್ ಹೂ ತೆಗಿಬೋದು. ರೈತ ಬಾಂಧವರಿಗೆ ನಾನು ನಿಂತಿರ್ತಕ್ಕಂಥ ಚೆಂಡು ಪ್ಲಾಟು, ಇದರ ಹೈಬ್ರಿಡ್ ಹೆಸರು ನಾವು ಆರಾಧನಾ ಅಂತ ಹೇಳ್ತಾ ಇದ್ದೀವಿ. ಆದರೆ ಬೇರೆ ರಾಜ್ಯದಲ್ಲಿ ಇದು ಅಷ್ಟಗಂಧ ಪ್ಲಸ್ ಅಂತ ಹೇಳಿ ಇಡೀ ಭಾರತದಲ್ಲಿ ಆರೆಂಜ್ ಸೆಗ್ಮೆಂಟಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಬೀಜ ಮಾರಾಟ ಆಗ್ತಿರ್ತಕ್ಕಂಥ ತಳಿ ಇದು. ಇದರದ್ದು ವಿಶ್ಲೇಷಣೆ ಅಥವಾ USP ಅಂತ ನಾವೇನು ಹೇಳ್ತೀವಿ ಅಂದರೆ, ನೋಡಿ, ಫರ್ಮ್ನೆಸ್ಸು ತುಂಬ ಚೆನ್ನಾಗಿದೆ. ಎರಡನೇದು ಕಲರು, ಮತ್ತು ಹಿಂದೆ ಸಗನ ಯಾವುದೇ ಥರ ಹೆವಿ ಮಳೆ ಬಂದ್ರೂ ಇದು ಒಡೆಯಲ್ಲ. ಇದು ಒಡೆದ್ರೆ ಏನಾಗೋಗುತ್ತೆ, ರೈತರಿಗೆ ದೂರ ಸಾಗಾಣಿಕೆಗೆ ಬರೋದಿಲ್ಲ. ಆಗಿರೋದ್ರಿಂದ ಇದು ಗಟ್ಟಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಫ್ಲವರ್ ತೆಗೆದು 4-5 ದಿನ ದೂರ ಸಾಗಾಣಿಕೆ ಮಾಡಿದ್ರೂ ಫರ್ಮ್ನೆಸ್ ಅದೇ ಥರ ಇರುತ್ತೆ ಮತ್ತು ಬ್ರೇಕ್ ಆಗಲ್ಲ. ಜೊತೆಗೆ ಇದು ಇಳುವರಿ ತುಂಬ ಜಾಸ್ತಿ ಬರುತ್ತೆ. ಫ್ಲವರ್ ಸೈಜು ಸಹ ದೊಡ್ಡದಿರುತ್ತೆ. ಒಂದು ಹೂವಿನ ತೂಕ ಏನಿಲ್ಲ ಅಂತಂದ್ರೆ 15 ರಿಂದ 20 ಗ್ರಾಮ್ ಬರುತ್ತೆ. ಇದು ಇಡೀ ವರ್ಷ ಪೂರ್ತಿ ನಾವು ಬೆಳಿಬೋದು. ಇದಕ್ಕೇನು ಬೇಸಿಗೆ ಮಳೆಗಾಲ ಅಂತೇನಿಲ್ಲ. ಹಾಗಾಗಿ ಇದು ಅತಿ ಹೆಚ್ಚಿನ ಬೇಡಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮ್ಯಾರಿಗೋಲ್ಡ್ ಹೂವಲ್ಲಿ ಇರ್ತಕ್ಕಂಥ ಬೇಡಿಕೆ ಇರ್ತಕ್ಕಂಥ ಹೂವು ಇದು. ಇವರು ನಮ್ಮ ಸಹೋದ್ಯೋಗಿ, ಇವರ ಹೆಸರು ಸಂಜೀವ್ ರೆಡ್ಡಿ ಅಂತೇಳಿ. ಇವರು ಹಾವೇರಿ ಕ್ಷೇತ್ರದಲ್ಲಿ ಇರ್ತಾರೆ. ಇವರು ಹಾವೇರಿ, ಧಾರವಾಡ ಮತ್ತು ಪಾರ್ಟ್ ಆಫ್ ಶಿವಮೊಗ್ಗ ಏರಿಯಾ ಎಲ್ಲ ಇವರೇ ನೋಡ್ತಾ ಇದ್ದಾರೆ. ಯಾವುದೇ ರೈತರಿಗೆ ಇವರು ಸಂಪರ್ಕ ನೇರವಾಗಿ ಅವ್ರ ನಂಬರ್ ಹೇಳ್ತಾರೆ. ಸೊ ಇವರಿಗೆ ನೇರವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳಿದ್ರೆ ಅವರು ಅಲ್ಲಿ ಹೋಗ್ಬಿಟ್ಟು ರೈತರಿಗೆ ಅವರು ಜಾಗದಲ್ಲಿ ಪರಿಶೀಲನೆ ಮಾಡಿ ಏನು ಬೆಳೆ ಬೆಳೀಬೋದು, ಅಥವಾ ಚೆಂಡುವಿಗೆ ಏನೇನು ಅವರು ಬೆಳೆ ಬೆಳೆದ ನಂತರ ಯಾವ್ಯಾವ ಸಂರಕ್ಷಣೆ, ಏನೇನು ಔಷಧಿ ಕೊಡಬೇಕು, ಗೊಬ್ಬರ ಕೊಡಬೇಕು ಅನ್ನೋದನ್ನು ಇವರು ಹೋಗ್ಬಿಟ್ಟು ಅವರಿಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಸಂಜೀವ್ ರೆಡ್ಡಿ ಅಂತೇಳಿ. ನಿಮಗೆ ಏನೇ ಮಾಹಿತಿ ಬೇಕಂದ್ರೆ ಈ ನನ್ನ ನಂಬರ್ ಹೀಗಿದೆ 9591575679. ಈ ನಂಬರ್ಗೆ ಕರೆ ಮಾಡಿ. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ, ಯಾವುದ್ರ ಬಗ್ಗೆ ಮಾಹಿತಿ ಬೇಕಂದರೆ ನಾನು ಈ ನಂಬರಿಗೆ ಕರೆ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ.